ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಫೈರಿಂಗ್ ಪ್ರಕರಣ ಸುಮೋಟೋ ಕೇಸ್ ಅಡಿ 4 ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. A1 ಗಾಲಿ ಜನಾರ್ದನ ರೆಡ್ಡಿ, A2 ಸೋಮಶೇಖರ್ ರೆಡ್ಡಿ, A3 ಶ್ರೀರಾಮುಲು, A4 ಸತೀಶ್ ರೆಡ್ಡಿ ಅಂತ ದಾಖಲು ಮಾಡಿಕೊಂಡಿರೋದು. 4 ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಯಾರ್ಯಾರು ಅಂತ ನೋಡೋದಾದ್ರೆ A1 ಗಾಲಿ ಜನಾರ್ದನ್ ರೆಡ್ಡಿ, A2 ಸೋಮಶೇಖರ್ ರೆಡ್ಡಿ, A3 ಶ್ರೀರಾಮುಲು, A4 ಸತೀಶ್ ರೆಡ್ಡಿ ಅಂತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಬಳ್ಳಾರಿ ಡಿಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಅವರಿಂದ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿರೋದು. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಈಗ ರಾಜಕೀಯ ಶುರು ಆಗತ್ತೆ. ಅವ್ರ ಮೇಲೆ ಯಾಕೆ, ಇವ್ರ ಮೇಲೆ ಯಾಕೆ, ನಮ್ಮವ್ರ ಮೇಲೆ ಯಾಕೆ, ಇವ್ರ ಮೇಲೆ ಯಾಕೆ, ಈ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಆದರೆ ಪೊಲೀಸರು ಅವ್ರ ತನಿಖೆಯನ್ನ ಮಾಡಬೇಕಾಗತ್ತೆ. ಈಗಾಗಲೇ ಪೊಲೀಸರ ಮೇಲೆ ಒಂದು ಗಂಭೀರವಾದಂಥ ಆರೋಪ ಬಂದಿಯಾಗಿದೆ. ಈ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯವೇ ಪ್ರಮುಖ ಕಾರಣ ಅಂತ. ಹಾಗಾಗಿ ತನಿಖೆಯನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕಾಗತ್ತೆ. ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರೋದು, ತನಿಖೆಯನ್ನ ಮಾಡಲಾಗ್ತಾ ಇದೆ. 45 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು, ಕೆಲವರನ್ನ ಬಿಟ್ಕಳಿಸಿದ್ದಾರೆ. ಇದರ ನಡುವೆ ಇದೀಗ 4 ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ನೋಡಿ, ಈ ಇಡೀ ಪ್ರಕರಣ ನಡೆದಿದ್ದು ಅಥವಾ ಪ್ರಾರಂಭ ಆಗಿದ್ದು ಅಥವಾ ಕಾರಣ ಆಗಿದ್ದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ. ನಾವು ಅವ್ರ ಕಡೆಯವರು ಇವ್ರ ಕಡೆಯವರು, ನಮ್ಮ ಬ್ಯಾನರೇ ಇಲ್ಲಿ ಮೊದಲು ಕಟ್ಟಬೇಕು, ನಿಮ್ಮ ಬ್ಯಾನರ್ ತೆಗಿಬೇಕು, ಇಲ್ಲಿಂದ ಶುರುವಾಗಿದ್ದು. ಪರೋಕ್ಷವಾಗಿಯೋ ಅಥವಾ ಹಿಂದೆಯಿಂದ ನಿಂತ್ಕೊಂಡೋ ಇವ್ರುಗಳ ಕಾರಣ. ಅದಕ್ಕೆ ಎಲ್ಲರೂ ತಮ್ಮ ಕಾರ್ಯಕರ್ತರಿಗೆ ಸಮಾಧಾನ ಮಾಡಿದ್ರೆ ಅಥವಾ ಈ ಥರದ ಕೃತ್ಯಗಳು ಬೇಡ ಅಂತ ಹೇಳಿದ್ರೆ, ಎಲ್ಲ ನಿಮ್ಮ ಪಾಡಿಗೆ ಇರಿ ಅಂತ ಹೇಳಿದ್ರೆ, ಯಾರು ಒಬ್ರು ಇದರಲ್ಲಿ ಮುಂದಾಳತ್ವ ವಹಿಸ್ಕೊಂಡು ಸುಮ್ಮನಿರಿ ಅಂತ ಹೇಳಿದ್ರೆ ಎಲ್ಲವೂ ಶಾಂತಿಯುತವಾಗಿ ನಡೀತಿತ್ತು ಅನ್ನೋ ವಿಚಾರ. ಆದರೆ ಬಿಜೆಪಿಗರು ಪ್ರಶ್ನೆ ಮಾಡ್ತಾರೆ, ಯಾಕೆ ಬಿಜೆಪಿಗರನ್ನೇ ಟಾರ್ಗೆಟ್ ಮಾಡ್ತೀರಾ ಅಂತ. ಅದೇ ಕಾಂಗ್ರೆಸ್ನವರು ಅಯ್ಯೋ ಇಲ್ಲ, ನಾವು ಕಾಂಗ್ರೆಸ್ನವ್ರ ಮೇಲೂ ಆಕ್ಷನ್ ತಗೊಳಕ್ಕೆ ಹೇಳಿದೀವಿ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟು ಈ ಪ್ರಕರಣ ಸಹಜವಾಗಿ ರಾಜಕೀಯವಾಗಿ ತಿರುವನ್ನ ಪಡ್ಕೊಂಡು ಬಿಟ್ಟಿದೆ ಆಲ್ರೆಡಿ. ಈಗ ಅಲ್ಲ, ಆಲ್ರೆಡಿ ರಾಜಕೀಯ ತಿರುವು ಪಡ್ಕೊಂಡಿದೆ. ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ನಾಯಕರುಗಳು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಆಗ್ಬೇಕಾಗಿರೋದು ಇಷ್ಟೇನೆ, ಸೂಕ್ತ ರೀತಿಯಲ್ಲಿ ತನಿಖೆ ಆಗಲಿ. ನೀವೇನು A1, A2, A3, A4 ಅಂತ ಮಾಡಿದಿರಲ್ಲ, ಇವ್ರನ್ನ ತನಿಖೆಗೆ ಒಳಪಡಿಸ್ತಿರೋ ಅಥವಾ ಈ ಪ್ರಕರಣದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಗೆ ತನಿಖೆ ಮಾಡ್ತಿರೋ ಗೊತ್ತಿಲ್ಲ. ಆದರೆ ಎಲ್ಲವೂ ಕೂಡ ಪಾರದರ್ಶಕವಾಗಿಯೇ ತನಿಖೆ ಆಗಬೇಕು ಅನ್ನೋದು ಸಾರ್ವಜನಿಕರು ಕೂಡ ಕೇಳುವಂಥದ್ದು. ಈಗ ಒಂದು ಅಮಾಯಕ ಜೀವ ಏನು ತಪ್ಪು ಮಾಡ್ದೇನೆ ಹೋಗಿದೆಯಲ್ಲ, ಕೇವಲ ಕಾರ್ಯಕರ್ತನಾಗಿ ಪಕ್ಷಕ್ಕಾಗಿ ಬಂದಂತ ಒಬ್ಬ ವ್ಯಕ್ತಿಯ ಪ್ರಾಣ ಪಕ್ಷಿನೇ ಹಾರು ಹೋಗಿದೆಯಲ್ಲ, ಅವ್ರ ಮನೆಯವ್ರು ಇವತ್ತು ಕಣ್ಣೀರು ಹಾಕೊಂಡು ಕೂತಿದಾರಲ್ಲ, ಅವ್ರಿಗೆ ನ್ಯಾಯ ಸಿಗಬೇಕು. ಆ ಸಾವಿಗೊಂದು ನ್ಯಾಯ ಸಿಗಬೇಕು ಅಂತಂದ್ರೆ ಸೂಕ್ತ ರೀತಿಯಲ್ಲಿ, ಯಾವುದೇ ಒತ್ತಡ ಇಲ್ಲದೆ ಅಥವಾ ಇನ್ಯಾರೋ ಪರವಾಗಿ ಅನ್ನೋದಲ್ದೇನೆ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ಶಿಕ್ಷೆ ಆಗಬೇಕು. ಅವರು ಎಂಥ ಉನ್ನತ ಸ್ಥಾನಮಾನದಲ್ಲೇ ಇರಲಿ, ಯಾವುದೇ ಪಕ್ಷದಲ್ಲೇ ಇರಲಿ, ಏನೇ ಆಗಿರಲಿ, ಯಾರ ಕಡೆಯಿಂದ ಈ ಮಿಸ್ಟೇಕ್ ಆಗಿದೆಯೋ ಅವರ ವಿರುದ್ಧ ಆಕ್ಷನ್ ಆಗಬೇಕು ಅನ್ನೋದಷ್ಟೇನೆ ರಾಜ್ಯದ ಜನತೆಯ ಆಸೆಯೂ ಕೂಡ ಹೌದು. ಯಾಕಂದರೆ ಇಂಥ ಪ್ರಕರಣಗಳು ನಡೆದಾಗ ಬಲಿಕ ಬಕ್ರ ಆಗೋದು ಅಮಾಯಕರು. ಏನು ಗೊತ್ತೇ ಇಲ್ದಿದ್ದವ್ರು ಜೀವ ಹೋಗುತ್ತೆ. ರಾಜಶೇಖರ್ ಇವತ್ತು ಅವ್ರ ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಯಲ್ಲಿ ಹಿಂಗೆ ಒಂದು ಕಾರ್ಯಕ್ರಮ ಇದೆ, ಹೋಗಿ ಬರ್ತೀನಿ ಅಂತ ಹೋಗಿದ್ದ ವ್ಯಕ್ತಿ ಹೆಣವಾಗಿ ವಾಪಸ್ ಬಂದರೆ ಆ ಮನೆಯವರು ಹೆಂಗೆ ತಾನೇ ತಡ್ಕೊಳ್ತಾರೆ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು, ಬಳ್ಳಾರಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಈಗ ಎಫ್ಐಆರ್ ದಾಖಲಾಗಿದೆ, 4 ವಿರುದ್ಧ ಪ್ರಕರಣ ದಾಖಲಾಗಿರೋದು. ಇದಕ್ಕೆ ಸಹಜವಾಗಿ ರಾಜಕೀಯ ಚರ್ಚೆಗಳಂತೂ ಆಗೇ ಆಗತ್ತೆ, ಆರೋಪ ಪ್ರತ್ಯಾರೋಪಗಳಂತೂ ಆಗೇ ಆಗತ್ತೆ. ಪೊಲೀಸರು ಯಾವ ರೀತಿಯಾಗಿ ತನಿಖೆನ ಮಾಡ್ತಾ ಇದ್ದಾರೆ ಅಂದರೆ A4 ಇವ್ರಗಳ ಹೆಸರು ಏನಿದೆ, ಯಾವ ಆಧಾರದ ಮೇಲೆ ಏನು ಕುಮ್ಮಕ್ಕು ನೀಡಿದ್ದಾರೆ ಅಂತನೋ ಅಥವಾ ಇವರು ಯಾವ ತರ ಭಾಗಿಯಾಗಿದ್ದಾರೆ ಅಂತ ಏನು ಎಫ್ಐಆರ್ ಅಲ್ಲಿ ಏನೇನು ಉಲ್ಲೇಖ ಆಗಿದೆ? ಖಂಡಿತವಾಗ್ಲೂ ನೀತಿ, ಬ್ಯಾನರ್ ವಿಚಾರಕ್ಕೆ ನಡೆದಂತ ಗಲಾಟೆಯಲ್ಲಿ ಈಗ ಸ್ವತಃ ಪೊಲೀಸರೇ ಒಂದು ಸೋಮೋಟನ್ನ ಕೇಸ್ ಮಾಡಲಾಗಿದೆ. ಮೊಟ್ಟ ಮೊದಲಿಗೆ ಜನಾರ್ದನ್ ರೆಡ್ಡಿ, ಸಹೋದರಾದಂಥ ಸೋಮಶೇಖರ್ ರೆಡ್ಡಿ ಮತ್ತೆ ಶ್ರೀರಾಮ್ಲು, ಸತೀಶ್ ರೆಡ್ಡಿ 4 ಜನ ಏನಿದ್ದಾರೆ, 4 ಜನರ ಮೇಲೆ ಈಗ ಪೊಲೀಸರಾದಂಥ ಡಿವೈಎಸ್ಪಿ ಆದಂಥ ಚಂದ್ರಶೇಖರ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈಗ ಸೋಮೋಟ್ ಕೇಸನ್ನ ಪ್ರಕರಣ ದಾಖಲಾಗಿದೆ. ಯಾವ ರೀತಿ ಆದಂತ ಅಂದ್ರೆ ಮೊಟ್ಟ ಮೊದಲಿಗೆ ಒಂದು ಸಣ್ಣದಾದಂಥ ಗಲಾಟೆ ಯಾವ ರೀತಿ ಪ್ರಾರಂಭ ಆಯಿತು, ಆ ಗಲಾಟೆಯಲ್ಲಿ ಬ್ಯಾನರ್ ಹಾಕುವಂತ ಸಂದರ್ಭದಲ್ಲಿ ಆಗುತ್ತೆ. ಬ್ಯಾನರ್ ಹಾಕುವ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರು ಕೂಡ ಸ್ಥಳದಲ್ಲಿ ಇರ್ತಾರೆ, ಅವರು ಕೂಡ ಇರ್ತಾರೆ ಮತ್ತು ಶ್ರೀರಾಮ್ಲು ಅವರು ಬರ್ತಾರೆ. ಜೊತೆಗೆ ಅವರಿಬ್ಬರ ನಡುವೆ ಗಲಾಟೆ ಪ್ರಾರಂಭ
ಪ್ರಾರಂಭ ಆಗುತ್ತೆ. ಆ ಸ್ಥಳದಲ್ಲಿ ಕೂಡ ಪೊಲೀಸರು ಇದ್ರು. ಮೊದಲಿಗೆ ಕಲ್ಲು ತೂರಾಟ, ಸಣ್ಣದಾದಂತ ಕಲ್ಲು ತೂರಾಟ ಆಗತ್ತೆ. ಅಲ್ಲಿ ನಾವು ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ವಿ. ಅಂತ ಸಂದರ್ಭದಲ್ಲಿ ಅವ್ರನ್ನ ಕಳಿಸೋದಕ್ಕೆ ಮುಂದಾದ್ರೂ ಕೂಡ ಶ್ರೀರಾಮ್ಲು ಮತ್ತು ಸತೀಶ್ ರೆಡ್ಡಿ ಅವರ ನಡುವೆ ವಾಗ್ವಾದಕ್ಕೆ ಇಳಿದಿದ್ರು ಅನ್ನುವಂಥದ್ದು ಕೂಡ ಸೋಮೋಟೋ ಕೇಸ್ನಲ್ಲಿ ದಾಖಲಾಗಿದೆ. ಜೊತೆಗೆ ಮತ್ತೆ 8:15 ನಂತರ ಇನ್ನೊಂದು ಗಲಾಟೆ ಪ್ರಾರಂಭ ಆಗುತ್ತೆ. ಗಲಾಟೆ ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ ಅಂದ್ರೆ, ಸ್ಥಳೀಯ ಶಾಸಕರಾದ ಭರತ್ ರೆಡ್ಡಿ ಅವರು ಕೂಡ ಬರ್ತಾ ಇರ್ತಾರೆ. ಬಂದಂತ ಸಂದರ್ಭದಲ್ಲಿ ಮತ್ತೆ ಒಂದು ಗಲಾಟೆ ಕೂಡ ಪ್ರಾರಂಭ ಆಗುತ್ತೆ. ಆ ಗಲಾಟೆಯನ್ನ ಆಧಾರದ ಮೇಲೆ ನಾವು ಮತ್ತೆ ಒಂದು ಕೇಸನ್ನ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಅನ್ನೋಂಥದ್ದು ಕೂಡ ಇದೆ. ಈಗ 4 ಜನ ಏನಿದ್ದಾರೆ, 4 ಜನರ ಮೇಲೆ ಸೋಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡಿರುವಂಥದ್ದು ಕೂಡ ತಿಳಿದು ಬಂದಿದೆ. ಜೊತೆಗೆ ಅಲ್ಲಿ ಸ್ಥಳದಲ್ಲಿದ್ದ ನಾವೆಲ್ಲ ಈ ಗಲಾಟೆಯನ್ನ ಹತೋಟಿಗೆ ತರಬೇಕಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ ಪೊಲೀಸರು ಕೂಡ. ಆದ್ರೆ ಪೊಲೀಸರ ಮಾತನ್ನ ಯಾರು ಕೂಡ ಕೇಳಿಲ್ಲ. ಒಂದು ಕಡೆ ಜನಾರ್ದನ್ ರೆಡ್ಡಿ ಬೆಂಬಲಿಗರಾಗಿರ್ಬೋದು, ಭರತ್ ರೆಡ್ಡಿ ಬೆಂಬಲಿಗರಾಗಿರ್ಬೋದು, ಇವ್ರು ಯಾರು ಕೇಳಲಿಲ್ಲ. ಹೀಗಾಗಿನೇ ಪೊಲೀಸರಿಗೂ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ತಲೆಗೆ, ಕಾಲುಗಳಿಗೆ ಎಲ್ಲ ಕೂಡ ಸಾಕಷ್ಟು ಗಾಯಗಳಾಗಿದೆ. ಈಗ ಅವರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಅದನ್ನ ಈ FIR ನಲ್ಲಿ ಕೂಡ ಬರೆಯಲಾಗಿದೆ. ಹೀಗಾಗಿ 4 ಜನ ಏನಿದ್ದಾರೆ, 4 ಜನರ ಮೇಲೆ ಸೋಮೋಟೋ ಕೇಸನ್ನ ಪೊಲೀಸರು ಕೂಡ ದಾಖಲು ಮಾಡಲಾಗಿದೆ. ಇದನ್ನ ಹೊರತುಪಡಿಸಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದಿಷ್ಟು ಆರೋಪ ಮಾಡಿ ಅವರು ಕೂಡ ಒಂದು FIR ಅನ್ನ ಮಾಡಿಸಿದ್ದಾರೆ. ಭರತ್ ರೆಡ್ಡಿ ಅವರು ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡಿ ಅವರು ಕೂಡ ಒಂದು FIR ಅನ್ನ ಮಾಡಿಸಿದ್ದಾರೆ. ಅವರಿಬ್ರು ಪ್ರತ್ಯೇಕವಾದಂತ FIR ಗಳನ್ನ ಹೊರತುಪಡಿಸಿ ಇದೀಗ ಪೊಲೀಸರು ಕೂಡ ಒಂದು FIR ಅನ್ನ ದಾಖಲು ಮಾಡಲಾಗಿದೆ. ಮುಖ್ಯ ಆರೋಪಿಗಳಂತ ಹೇಳ್ಬಿಟ್ಟು ಅಂದ್ರೆ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ರಾಮ್ಲು ಮತ್ತು ಸತೀಶ್ ರೆಡ್ಡಿ, ಇವರು 4ರಿಂದನೇ ಈ ಗಲಾಟೆಗೆ ಪ್ರಾರಂಭ ಆಯಿತು ಅನ್ನುವ ನಿಟ್ಟಿನಲ್ಲಿ ಇಟ್ಕೊಂಡು ಈಗ ಸ್ವತಃ ಪೊಲೀಸರ ನೇತೃತ್ವದಲ್ಲಿ ಈಗ ಒಂದು ಸೋಮೋಟೋ ಕೇಸ್ ಕೂಡ ಪ್ರಕರಣ ದಾಖಲಾಗಿದೆ. ನೀತಿ.